ನನ್ನ ಮಕ್ಕಳು ನಂಬಿದ್ದಿಲ್ಲ, ನನ್ನ ಹೆಂಡತಿ ನಂಬಿದ್ದಿಲ್ಲ, ನಿನ್ನ ಅಷ್ಟು ನಂಬಿದ್ದೆ ನಾನು. ನೀ ಬೆನ್ನ ಹಿಂದೆ ಚೂರಿ ಹಾಕಿಬಿಟ್ಟೆಲ್ಲ ನನಗೆ. ನಾನು ನಿನ್ನ ಹೆಸರಲ್ಲೇ ಬಿಟ್ಕೊಟ್ಟಿದ್ದೆ. ಏಟು ದಿನ ಬೇಕವ ಉಣ್ಣು ಅಂತೇಳಿ. ಅದು ನೀನು ಏನು ಮಾಡಿದಿ? ಎಲ್ಲ ಉಲ್ಟಾ ಪಲ್ಟಾ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ನನಗೆ ಸುಳ್ಳು ಹೇಳಿ ತಗಲಿ ಹೇಳಿ ನಿನ್ನ ಹೆಸರಲ್ಲೇ ಹೊಲ ಮಾಡಿಸ್ಕೊಂಡ್ಬಿಟ್ಟೆಲ್ಲ. ಎಂತಾಕಿ ನೀನು ಒಬ್ಬೇಕಿ ಬೆನ್ನು ಬಿದ್ದವಳು ತಂಗಿನ. ನಮ್ಮ ಮನೆಗೆ ಬರೋದು ಅದಕ್ಕೆ ಬಂದಿದ್ಲಕ್ಕಿ ಕತ್ತಂತರ ಹಚ್ಚಾಕ. ಆಟ ಎಲ್ಲ ಸುಳ್ಳು ಹೇಳಿ ಹೊಲ ಮಾರಿದೆಲ್ಲ. ನಾನು ನಮ್ಮ ತಂಗಿಗೆ ಕಷ್ಟ ಆಗಬಾರ್ದಂತೆ ಎಷ್ಟೆಲ್ಲ ಮಾಡಿದೆ ನಿನಗೆ ನಾನು ಒಂದು 5 ತೊಲಿ ಕೊಟ್ರಾತು ನಮ್ಮ ತಂಗಿ ಮಗಳಿಗೆ. ಅವ್ರೊಂದು 5 ತೊಲಿ ಹೊಂದಿಸ್ಕೊಂತಾರ ಅಂತ ನಾ ಹಿಂಗೆ ಮಾಡಿದ್ದೆ. ಆದ್ರೆ ನೀನು ಹಿಂಗತಿ ಮಾಡ್ತೀಯ ಅಂತ ಗೊತ್ತಿದ್ದಿದ್ದಿಲ್ಲ ನನಗೆ. ನನ್ನ ನಂಬಿಕೆನ ಉಳಿಸ್ಕೊಲಿಲ್ಲ. ಥೂ, ರೊಕ್ಕಕ್ಕೋಸ್ಕರ ಏನೆಲ್ಲ ಮಾಡ್ತೀನಿ ನೀನು. ಏನ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಗಂಡು ಮಕ್ಕಳಿಗೆ ತಿಳ್ಕೊಬೇಕಾದಂಥದ್ದು ಮನೆ ವಿಷಯ ಕೆಲವೊಂದಿರ್ತಾವೆ. ಬರೀ ದುಡ್ಕೊಂಬರೋದು, ಹಾಕೋದು, ಮಾಡ್ರಿ ತಿನ್ರಿ ಅನ್ನೋದು ಆಟ ಇರಂಗಿಲ್ಲ. ಮನೆಯಾಗ ಏನು ನಡೆಯಕತ್ತತಿ, ಏನು ಬಿಟ್ಟೈತಿ ಅನ್ನೋದು ನೀವು ತಿಳ್ಕೊಬೇಕಪ್ಪ. ಯಾರ ಒಂದು ಏನೇ ಹೇಳಿದ್ರಂತ, ಹೆಂಡತಿ ಬಗ್ಗೆ ಹೇಳಿದ್ರಂತ, ಮಕ್ಕಳ ಬಗ್ಗೆ ಹೇಳಿದ್ರಂತ, ಅದನ್ನ ನಂಬ್ಕೊಂಡು ಕುಂತ್ರೆ ಹಿಂಗೆ ನೋಡಾಗೋದು. ಪರಕ್ಕ ಏನು ಹೇಳಿದ್ರೆ ಏನು ಬುರ್ಗಲ್ ಮೇಲೆ ನೀರು ಸುರಿದಂಗೆ. ನಾನು ತಂದೆ ತಾಯಿ ಬಿಟ್ಟು ಲಗ್ನ ಆಗಿ ಇವನ್ ಹಿಂದೆ ಬಂದಿದ್ದೆ. ನಾ ಏನು ಹೇಳಿದ್ರು ನಂಬಲಿಲ್ಲ. ನಂಬಿಕೆ ಅನ್ನೋದೇ ಇಲ್ಲಲ್ಲ ನನ್ನ ಮ್ಯಾಗ. ಯಾಕಂದ್ರೆ ನಾನು ದೊಡ್ಡ ಮನೆತನದಾಗಿದ್ದ ಬಂದಿದ್ದಿಲ್ಲಲ್ವ. ಅಗದಿ ಇವ್ರದ್ದು ದೊಡ್ಡ ಮನೆತನ ಇತ್ತಲ್ಲ. ಹಾಗಾಗಿ ನಾನು ಕಾಲನ್ ಕಸದಗತ್ತೆ ಕಂಡೆ. ನನ್ನ ನಾಯಕಿನ ಆತತ ನೋಡ್ಕೊಂಡ್ರಿ ಇವರು. ನಿಮ್ಮ ತಂಗಿ ಹಿಂಗತಿ ತಪ್ಪು ಮಾಡಾಕತ್ತಾಳ್ರಿ ಅಂತೇಳಿ ನಾ ಅಂದ್ರೆ ನನ್ನ ಮಾತ ಕಿವಿ ಹಾಕೋದಿಲ್ಲ. ಇವತ್ತಿನ ದಿನ ನೋಡ್ರಿ ನಿಮ್ಮ ತಂಗಿ ಅಂಥದ್ದು ಮಾಡ್ಯಾಳ, ನಿಮ್ಗಪ್ಪ ಹಂಗ ನಾಮ ಹಾಕ್ಯಾಳ. ಹೌದು, ನಾ ಭಾಳ ತಪ್ಪು ಮಾಡಿದೆ. ನನ್ನ ಹೆಂಡ್ರನ್ನ ನಮ್ಮ ಮಕ್ಕಳನ್ನ ಯಾವತ್ತೂ ನಂಬಲೇ ಇಲ್ಲ ನಾನು. ನಮ್ಮ ತಂಗಿನ ಭಾಳ ನಂಬಿಟ್ಟೆ. ನಿನ್ನ ತಂಗಿ ಯಾಕೆ ಏನು ಮಾಡಿದ್ಲ? ಬೇನ್ ನಿನ್ನ ಚೂರಿ ಹಾಕಿಬಿಟ್ಲು. ನೀ ಯಾತಕೊಂತ ನಿಂತರಿ ಇಲ್ಲಿ ಕೇಳೋರು ಯಾರು ಇಲ್ಲವಾ? ನಮ್ಮ ರೊಕ್ಕ ಕೊಡು. ಅಯ್ಯೋ, ಯಾರ ಕೈ ಕೊಟ್ಟಿಯಪ್ಪ ನಿನ್ನ ರೊಕ್ಕನ? ಏನು ಸಾಕ್ಷಿ ಐತಿ ನಿನ್ನ ಹತ್ರ? ನಾನಾ ಗರಿ ಗರಿ ನೋಟ್ ಎನಿಸ್ಕೊಟ್ಟವ ನಾನಾ ಅದೀನಿ ಸಾಕ್ಷಿ. ಏನು ನಾಲ್ಗೈತೆ ಮತ್ತೆ ಏನಾರ ಐತಿ ಬೇ? ಏನಂತ ಮಾತಾಡ್ತೀನಿ ನೀನು? ಅಯ್ಯ, ಮಾತಿಲಿ ಎಲ್ಲ ಜಗ್ಗು ಹಾಕ್ಯಲ್ರಿ ನಮ್ಮವ್ವ. ಅಲ್ಲಿ ಬ್ಯಾಗ್ನಾಗ ಐತಿ ನೋಡ್ರಿ, ಕಿಲಿ ಹೊಡೆದು ತಗೋರಿ. ಏ, ರೊಕ್ಕಕ್ಕೆ ಬೆಲೆ ಕೊಟ್ಟಿಲ್ಲವ, ಸಂಬಂಧಗಳಿಗೆ ಬೆಲೆನ ಕೊಡಲಿಲ್ಲ ನೀನು. ಎಂತಕ್ಕಿದ್ ಹೇಳಿ ನೀನು ಅಂತಕ್ಕಿನ ಎಲ್ಲಿ ನೋಡಿಲ್ಲ ನಾನು. ಅಂತಂಬ್ರು ಅಕ್ಕಂಗ್ಯಾರ ಅಂದ್ರೆ ಹೆಂಗಿರ್ಬೇಕು? ಕಷ್ಟ ಕಾಲದಾಗ ಅವರು ನಿಮಗೆ ಸಹಾಯ ಮಾಡ್ಬೇಕು, ನಿಮಗೆ ಅವ್ರು ಸಹಾಯ ಮಾಡ್ಬೇಕು. ಅದು ಬಿಟ್ಟು ಬೆನ್ನಿಂದ ನಮ್ಮದವ್ರನ್ನ ಬೆನ್ನಿಂದ ಚೂರಿ ಹಾಕಬಾರ್ದು ಮಾದೇವಿ. ಆಕೆ ಹಂಗೆಲ್ಲ ಕೊಡಾಕೆ ಅಲ್ಲ ಸರಿ. ಇಲ್ಲಿ ಸ್ವಾನ್ ಸೊಕ್ಕಿಲಿಂದ ಕೇಳಕತ್ತೀನಿ, ಕೊಡು ಮಾದೇವಿ ರೊಕ್ಕನ. ಹೆಣ್ಣು ಮಗಳಂತೆ ಕೈಗಾರಿನಿ. ನಿನ್ನ ಜಗದ ಬೇರೆ ಯಾರು ಇದ್ರಂದ್ರೆ ಹೇಳ್ತಿದ್ದೆ ಮಗನ. ಈಗ ಹಿಂಗೆಲ್ಲ ಕೊಡೋಕೆಲ್ಲ ಆ ಬ್ಯಾಗ್ ಐತೆ ನೋಡು, ತಗೋ ಅದ್ರಾಗಿಂದ ಅದನ್ನ ಕಿಡಿ ಹೊಡೆದು ರೊಕ್ಕ ತಗೊಂಬ. ಅವನ್ನ ಯವ್ವ ಇವ್ನು ರೊಕ್ಕ ತಗೋ, ಎಲ್ಲ ಪಜ್ಜನ ಕೈ ಕೊಡು. ತಗೋ ಅಣ್ಣ, ಚಂದಾಗಿ ಎನಿಸ್ಕೊ. ಅಷ್ಟು ಅದಾವಿಲ್ಲ ನೋಡಿಪ್ಪ ರೊಕ್ಕ. ನೇಮ್ನೇಕೆ ಎಲ್ಲಪ್ಪ ಎಲ್ಲಪ್ಪಣ್ಣ ಚಂದಾಗಿ ಎನಿಸ್ಕೊ. ಅಣ್ಣ, ನಾ ಮಾಡಿದ ತಪ್ಪ ಮಂತಿನ ಕೆಲಸ ಮಾಡಿದ್ನಿ ಅಣ್ಣ, ನನ್ನ ಕ್ಷಮಿಸ್ಬಿಡು. ಅವ್ವ ಇಟೋತನ ನಾ ತಗೊಂಡೇ ಇಲ್ಲ ಅಂದ್ಲು. ಏನೇನೋ ಹುಟ್ರದು ಬಾಯಿ ಹಾರಿ ಹೊಡೆದಿಲ್ಲ. ಈಗ ಹೆಂಗೆ ಬಾಯಿ ಬಂತು ಕ್ಷಮಿಸಂತ ಕೇಳಾಕ? ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನಗೆ ನಿನ್ನ ಮಕ್ಕ ತೋರಿಸ್ಬೇಡ, ಹೋಗು. ನಿನ್ನ ಮಗಳಿಗೆ ಇರೋ ಬುದ್ಧಿ ನಿನಗಿಲ್ಲಲ್ಲ ಸುಂದ್ರಿ. ಇವತ್ತಿನ ದಿನ ನಮ್ಮನ್ನು ಉಳಿಸ್ಬಿಟ್ಟೆವ ನೀನು. ಹೌದವ ಸುಂದ್ರಕ್ಕ, ನಿಮ್ಮವನು ಬುದ್ಧಿ ನಿನ್ನ ಹತ್ರ ಇಲ್ಲ ನೋಡುವ. ನಾನು ಹೆಣ್ಮಕ್ಳು ಇಲ್ಲಾರ್ದಕ್ಕೆ ನಿನಗೆ ಯಾವಾಗ ತಿಳಿತೈತಿ ಆವಾಗ ನಿನ್ನ ಗಂಡಗನ್ ಕರ್ಕೊಂಡು ತವ್ರ ಮನೆ ಅಂತೇಳಿ ಬಂದು ನನ್ನ ಮನೆಯಾಗಿದ್ದು ಹೋಗ್ಯವ. ಸುಂದ್ರಿ, ನನ್ನಿಂದ ನಿನಗೆ ಮನ್ಸಿಗೆ ನೋವಾಗೈತಿ. ಮಾವ, ನಂದು ತಪ್ಪೈತಿ. ನಿನ್ನ ಮನಸ್ನ್ಯಾಗ ಏನೈತಿ ಅಂತೇಳಿ ತಿಳ್ಕೊಲಾರ್ದ ನಾನು ಭಾಳ ದೊಡ್ಡ ತಪ್ಪು ಮಾಡಿದ್ನ್ಯ. ನಂದು ತಪ್ಪೈತಿ ಇದ್ರಾಗ. ಸುಂದ್ರಕ್ಕ, ನಾನು ನಿನ್ನ ನಮ್ಮ ಮನೆ ಸೊಸಿಯಾಗಿ ಮಾಡ್ಕೊತೀನಿ ಅಂದಿದ್ನವ. ನನಗೆ ಆಗಲಿಲ್ಲ, ನನ್ನ ಕ್ಷಮಿಸ್ಬಿಡು ಯವ್ವ. ಅದಕ್ಕೆ ನಾನು ಏನು ನಿನಗೆ 10 ತೊಲಿ ಬಂಗಾರ ಕೊಡೋದೈತಲ್ಲ, ಅದ್ರಾಗ 5 ತೊಲಿ ಬಂಗಾರ ನಾ ಕೊಡ್ತೀನಿ ನಿನಗೆ. ಏನಂತೀನಿ ಇಲ್ಲಿ? ಮತ್ತು ನಿನಗೆ ಒಪ್ಪಿಗೆ ಐತಿಲ್ಲ ಶಂಕರ? ನೀ ಏನಂತಿಲ್ಲ? ಆಯ್ತಪ್ಪ, ಹಂಗೆ ಮಾಡೋಣ. ಮಾವ, ಅದೆಲ್ಲ ಬ್ಯಾಡ. ನನಗೆ ಬಂಗಾರ ಯಾವುದು ಬ್ಯಾಡ ಮಾವ. ಒಲ್ಲೆನಕ್ಕೆ ಹೋಗ್ಬೇಡವ, ಇಸ್ಕೊಂಡು ಹೋಗು. ನಾನು ಹೆಣ್ಮಕ್ಳು ಇಲ್ಲಾರ್ದಾಕಿ, ನಾ ಯಾರ ಪ್ರೀತಿ ನೋಡ್ಬೇಕು? ಹೌದಿಲ್ಲ? ನೀಲಿ ನಿಂದು ದೊಡ್ಡ ಗುಣ. ನೀಲಿ ನನಗೆ ಕ್ಷಮಿಸ್ತಿ ಇಲ್ಲ? ಗಂಡ ಹೆಂಡತಿ ನಡುವ ಅಂತ ಕ್ಷಮೆ ಪಮ್ಮೆ ಕೇಳಬಾರ್ದ್ರಿ. ನೀವೆಲ್ಲ ಕ್ಷಮೆ ಕೇಳಕ್ಕೆ ಹೋಗ್ಬೇಡ್ರಿ. ಗಂಡನ ಮ್ಯಾಗ ಹೆಂಡತಿ ನಂಬಿಕೆ ಇರ್ಬೇಕು, ಹೆಂಡತಿ ಮ್ಯಾಗ ಗಂಡ ನಂಬಿಕೆ ಇರ್ಬೇಕು. ಅಂದಾಗ ಸುಖ ಸಂಸಾರ ಅಂತ ಆಗೋದು. ಇಲ್ಲಿ ಗಂಡನೂ ಹೆಚ್ಚಲ್ಲ, ಹೆಂಡತಿನೂ ಹೆಚ್ಚಲ್ಲ. ಇಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಬಂದಾಗನ ಇವು ಅಪನಂಬಿಕೆಗಳು ಹುಟ್ಕೊಳೋದು, ಮತ್ತೆ ಇಂಥವೆಲ್ಲ ಜಗಳಕ್ಕೆ ಮೂಲ ಆಗೋದು. ಪರವಕ್ಕ ಇದಂಗೆಲ್ಲ ಬೀಜ ಮಾತು ನೋಡವ. ಇನ್ನೂ ಏನು ಮಕ್ಕ ನೋಡ್ಕೊಂತ ನಿಂತಿ? ಹೊಂಡಿನ ಬೀಗ್ತಿಯಾರ, ನನ್ಗೆ ಕ್ಷಮಿಸ್ತಿರಿಲ್ರಿ?
ಇವತ್ತಿನ ದಿನ ನೀವು ಇರ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಕ್ಕಿತ್ತು. ನಾವು ಬೀದಿಗೆ ನಿಲ್ಲುವಂಥ ಪರಿಸ್ಥಿತಿ ಬಂದಿತ್ತು. ನಿಮ್ಮ ಮನೆಗೆ ಹೆಣ್ಣು ಕೊಟ್ಟಿನಪ್ಪ, ನಾ ಮಾಡ್ಬೇಕಾದದ್ದು ನನ್ನ ಕರ್ತವ್ಯ ಐತ್ರಿ ಬೀಗ್ರ, ಹಂಗ್ಯಾಕಂತೀರಿ? ಏನವ ನಿನ್ನ ಉಂಡು ಮಕ್ಕಳು ನೆನೆಸ್ಬೇಕವ. ನೀ ಏನಾರ ಬಂದು ಹೇಳಿಕಂದ್ರೆ ನಾನು ರೊಕ್ಕ ಮುನ್ನೂರು ಗಂಟೆ ಹಾಕಿದ್ವವ. ಏನ ಸಾಲಿ ಕಲೀಲಿಕ್ಕಂದ್ರೆ ಏನಾತ? ಇಂಥವ್ 4 ಮಂದಿ ಬಾಯಲ್ಲಿ ಕೇಳ್ಕೊಂಡು ತಿಳ್ಕೊಬೇಕಪ್ಪ, ಹಿಂಗ್ ಮಾಡಕತ್ತೀನಿ ಹಿಂಗ ಹಿಂಗ ಅಂತೇಳಿ. ಯಾರ ಏನ ಹೇಳಿದ್ರಂತ ರೊಕ್ಕ ಕೊಟ್ಟಿ ಮಾಡಿದಿ. ಈಗ ಇದನ್ನ 4 ಮಂದಿ ಮುಂದೆ ಹೇಳಿದ್ದೆ ಅಂದ್ರೆ ಹೆಂಗಿರ್ತಿತ್ತು ಹೇಳಿ ನೋಡುನು, ಹೌದಿಲ್ಲ? ಹೌದವಾ, ನಾನು ದುಡುಕಿ ತಪ್ಪು ಮಾಡಿದೆ. ಎಲ್ಲ ಒಳ್ಳೇದಾತು, ನಡ್ರವ ಇನ್ನು. ನೀನು ಈ ಊರಿಗೆ ಕಾಲಿಡೋಂಗಿಲ್ಲ, ನಡಿ ಮದೇವಿ ನೀನು. ನೋಡವ ಪೆಂಗ್ಯಾನಂತವ ಹೊಕ್ಕಿ ಅನ್ಲಿ ದುಡ್ಕೊಂಡ್ ತಿನ್ನಕ್ಕೆ ಏನು ದಾಡಿ ಅನ್ಲಿ. ಏಂತಿ ಮಾಡೋಕಿದ್ವಿ ಒಳಗೆ ಇವಂದು ಪಾಲು. ನಡ್ರಿ ಇನ್ನು. ಯವ್ವ ಯವ್ವ ಒಟ್ಟೆ ಎದ್ದ ನಿಂದ್ರಾಕ ಬರೋಲ್ದು. ಇವನ್ ಜ್ವರ ಇವತ್ತ ಬರ್ಬೇಕಾ ನನಗೆ? ಹೊಲಕ್ಕೆ ಕಾಳು ಬರಾಕ ಬೇರೆ ಹೇಳ್ಬಿಟ್ಟಿನಿ. ಯವ್ವ ಏನು ಮಾಡೋದು ಯವ್ವ? ಆನಂದ, ಯಪ್ಪ ಆನಂದ. ಏನು ಬೇವ? ಯಪ್ಪ ಯಾಕೆ ಇವತ್ತು ಮೈಯ ದುಗಾಡದಂಗೆ ಐತಿ. ಹೊಲದ ಕಡೆ ಹೋಗ್ಬಿಡ್ತೀನ. ಬೇರೆ ಬರಕ್ಕೆ ಕೇಳಿನೆ ನನ್ನ ಮಗನ. ಇಟ್ಟೊತ್ತಿಗೆ ಎಲ್ಲ ಆಳು ಬಂದಿರ್ತಾವು. ನಾವು ಇರ್ಲಿಕ್ಕಂದ್ರೆ ಏನು ದಗದ ಮಾಡಂಗಿಲ್ಲಪ್ಪ. ಅವ 4 ಆಳು ಸಿಕ್ಕಾವು. ಹೋಯ್ ಬಾಯಪ್ಪ. ಇವತ್ತು ಆಬಿ ಇವತ್ತು ಆಗಂಗಿಲ್ಲ ಅಲ್ಲಿ ಬೇವ. ಏನಪ್ಪ ಏನು ಅಂತದ ಐತಿ ದಗದ? ನೀನು ಹೊಲ ಕಡೆ ಹೋಗ್ಬಾ, ನೀನು ಹೆಂಡತಿ ಕರ್ಕೊಂಡು ಒಂದಿಟ್ಟು ದವಾಖಾನಿಗೆ ಹೋಗಿ ಬರ್ತೀನಿ. ಎದ್ದ ನಿಂದ್ರಕ್ಕೆ ಬರೋವಲ್ದು. ಎಲ್ಲಿ ತಲೆ ತಿರುಗಿ ಬೀಳ್ತೀನಿ ಹಂಗತಿ ಆಗ್ಬಿಟ್ಟೈತಪ್ಪ ನನಗೆ. ಯವ್ವ ಇವತ್ತು ಆಗಂಗಿಲ್ಲ ಬೇವ, ಎಲ್ಲಿ ಹೋಗಕ್ಕಾಗಿಲ್ಲ. ಆನಂದ, ನಾನು ರೆಡಿ, ಹೋಗೋಣ. ಅದು ಅದು ಇನ್ನೇನು ಮತ್ತು ಅದು ಇದು ಅಂತ ಎಬ್ಸಿದಿ? ಎಲ್ಲಿಗೆ ಹೊಂಟ್ರಿ ಯವ್ವ ಮುಂಜೆ ನೋಡ್ತ? ನಿಮ್ಗೆ ಅಟ್ಟು ಗೊತ್ತಿಲ್ಲನ್ರಿ ಹೊರಗೆ ಹೋಗೋ ಮುಂದಾಗ ಎಲ್ಲಿ ಅಂತ ಕೇಳಬಾರ್ದಂತ. ಅದು ಯವ್ವ ಈಕಿದು ಬರ್ತಡೇ ಐತಿ, ಅದಕ್ಕೆ ಈಕಿನ ಪ್ಯಾಟಿಗೆ ಕರ್ಕೊಂಡು ಹೊಂಟೀನಿ. ಯಪ್ಪ ಬರ್ತಡೇ ಮಾಡ್ಕೊರಿ ಬ್ಯಾಡ ಅಂದಿಲ್ಲ, ಮನೆ ಬಾಳೆ ಬಿಟ್ಟಿದ್ದೆಲ್ಲ ಬೇಕನೇಪ್ಪ. ಮತ್ತು ಮುಂದಿನ ವರ್ಷ ಬರ್ತದಂತ ಮಾಡಕಂತ್ರಿಯಪ್ಪ. ಹೊಲದಾಗ ಬೇರೆ ಆಳು ಸಿಗವಲ್ಲ, ಒಂದು 4 ಆಳು ಮೇಳ ಮಾಡ್ಬೇಕಂದ್ರೆ ಸಾಕು ಬೇಕಾತಪ್ಪ. ಒಂದಿಟ್ಟು ಹೊಲದ ಕಡೆ ಹೋಗ್ರಿ, ನಿಮ್ದು ಐತಿ ಬಾಳೆ. ನನಗೆ ಗೊತ್ತಿತ್ತು ಹಿಂಗೆ ಒಂದು ಏನಾರ ನೆಪ ಹೊಡ್ತೀರಿ ಅಂತ ಗೊತ್ತಿತ್ತು. ನಾವು ಹೊರಗೆ ಹೊಂಟಿವಲ್ಲ, ನಿಮ್ಗೆ ಸಹಿಸ್ಕೊಳಕ್ಕಾಗವಲ್ದು. ಬೇಕಂತ ಮಾಡ್ತೀರನ್ನೋ ಗೊತ್ತೈತೆ ನಂಗೆ. ಇಲ್ಲ ಯವ್ವ, ನಾ ಯಾಕೆ ಬೇಕಂತ ಮಾಡಲಿ ಸ್ನೇಹಕ್ಕೆ? ಬೇಕಂದ್ರೆ ನೀನ ಮೈ ಮುಟ್ಟು ನೋಡಿ ಯವ್ವ. ನಮ್ಮನೆ ಜಡ್ಡು ಬಂದ್ಬಿಟ್ಟೈತೆ ಯವ್ವ, ಎದ್ದ ನಿಂದ್ರಕ್ಕಾಗವಲ್ದ ಯವ್ವ ನನಗೆ. ಸ್ನೇಹ ಹೆಂಗೆ ಮಾಡೋದು? ಅವಾಗ ತ್ರಾಸ ಆಗೈತನ್ನಕತ್ತಾಳ. ಹೋಗೋಣ ಅಂಥೇಳಿ ಈಗ ಹಿಂಗತಿ ಕೇಳಕತ್ತಿಯಲ್ಲ. ಅತ್ತಿಯರು ಬೇಕಂತ ಮಾಡ್ತಾರ, ನನಗೆ ಗೊತ್ತೈತಿ. ಏನು ಒಂದು ಮನ್ಯಾಗ ಗುಳಿಗೆ ಅದಾವ, ಅದೊಂದು ಗುಳಿಗೆ ತೊಗೊಂಡು ಮಕ್ಕೋ ಅಂತ ಹೇಳಿ ಯಾರನ್ನು ಕೇಳಿ ಯಾರಿಗೆ ಹೇಳಿದ್ರಿ ಇವರು? ಈಗ ನಮಗಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಎಲ್ಲ ಸಂಬಂಧ ನಮ್ಮ ಸುಖ ಸಂತೋಷನ ಹಾಳು ಮಾಡ್ಕೊಳಕ್ಕಾಗತ್ತಾ? ನೋಡು ಈಗೇನು ನಾನು ಕರ್ಕೊಂಡು ಹೋಗೋಣ ಏನಿಲ್ಲ. ಏನು ನಾನು ಬೇಕಾ, ಏನು ನಿಮ್ಮವು ಬೇಕಾ? ಅದು ಡಾರ್ಲಿಂಗು ನೀನ ಬೇಕು ನನಗೆ. ನಡಿ ಹಂಗಾದ್ರೆ ಹೋಗೋಣ. ನೀನು ಯಾಕೆ ಜ್ವರ ಬರಲಿಲ್ಲವು? ಬೇಕಂತ ಇವತ್ತ ಯಾಕೆ ಬಂತು? ನಾನು ನೀನು ಮಾತಾಡ್ಕೊಳೋದು ಕದ್ದು ಕೇಳಿಸ್ಕೊಂಡಾರ, ಅದಕ್ಕೆ ಈಗೆಲ್ಲ ಡ್ರಾಮಾ ತಗೊಂಡು ಕುಂತಾರ. ನಮಗೇನು ಇವರು ಡ್ರಾಮಾ ಗೊತ್ತಾಗಂಗಿಲ್ಲನ? ಏನು ಜ್ವರ ಅಷ್ಟ ಹೋದಿಲ್ರಿ, ಇಲ್ಲೇ ನಡ್ಕೊತ ಹೋದ್ರೆ 4 ಹೆಜ್ಜೆ ಹೋಗ್ರಿ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬರೋಗ್ರಿ. ಅದಕ್ಕೂ ನಾವು ಬೇಕನ? ಅಲ್ಲ ಯವ್ವ, ಹೊಲ್ದಾಗ ಆಳು ಬಂದವ ಯವ್ವ, ಅವ್ರಿಗೇನು ರೊಕ್ಕ ಕೊಡ್ತೀವ, ಹಂಚಿ ಬಿಲ್ ಕೊಡ್ತೀವ ನನ್ನ ಸಸಿಯ? ಅದಕ್ಕೆ ನಾನು ಏನು ಮಾಡೋಕ್ಕಾಗತ್ತೆ? ಯಾರನ್ನ ಕೇಳಿ ಹೇಳಿದ್ರಿ ನೀವು? ಮನ್ಯಾಗ ನಾವು ಏನಾರ ಒಂದು ಮಾತ್ರ ಕೇಳ್ತಿರೇನೆ? ಇಲ್ಲ, ನಿಮ್ಮದೇ ಹಿರಿಯತನ. ಮಗ ಅದ, ನಾವು ಒಂದು ಮಾತು ಕೇಳ್ಬೇಕಂತ ಇಲ್ಲಲ್ಲ, ಎಲ್ಲನೂ ನಿಮ್ಮದೇ ನಡಿಬೇಕು. ಈಗೇನು ಮಾಡೋಕ್ಕಾಗತ್ತಾ? ಈಗ ಹೊಲ್ದ ನಾಳಿನ ಸಂಬಂಧ ನನ್ನ ಸುಖ ಸಂತೋಷನ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ನಮ್ದು ಈಗ ಮದುವೆ ಆಗೈತಿ, ನಾನು ಹೋಗಕ್ಕೆ ಅಂದ್ರೆ ಹೋಗ್ಯಾಕಷ್ಟ. ಆನಂದ ಕರ್ಕೊಂಡು ಹೋಗ್ತಿ ಇಲ್ಲ? ಕರ್ಕೊಂಡು ಹೋಗ್ತೀನಿ ಯವ್ವ. ದವಾಖಾನಿಗೆ ಹೋಗಿ ತೋರಿಸ್ಕೊಂಬಾಬಿ. ಹಂಗೆ ಹೊಲ್ದಾನ ಆಳು ಅಲ್ಲೇ ಆಪಿರ್ತಾನಲ್ಲ, ಫೋನ್ ಹಚ್ಚಿ ಹೇಳ್ಬಿಡು, ಹಿಂಗೆ ನನಗೆ ಆರಾಮಿಲ್ಲ, ಹಿಂಗೆ ಅಂತ ಹೇಳ್ಬಿಡು, ಅಲ್ಲೇ ನೋಡ್ಕೊಂತಾರ ಅವ್ರು. ಥೂ ನಿನ್ನ ಬಾಯಿ, ನನಗೆ ಸಗಣಿ ಹಾಕ್ಲಿ. ಯಾವ ಮಕ ಇಟ್ಕೊಂಡು ನಿಮ್ಮಪ್ಪ ಫೋನ್ ಹಚ್ಚಲಿ? ಹಚ್ಚಕ್ಕಾಗ್ಲಿಕ್ಕಂದ್ರೆ ಅವ್ರು ನೀಗದಷ್ಟು ಮಾಡಿ ಹೋಗ್ತಾರ ಅಷ್ಟೇ. ಅಲ್ಲಲ್ಲ, ನನಗೆ ಎದ್ದು ಸತ್ಯಕರ ಹೋಗೋಕ್ಕಾಗವಲ್ದು. ಒಂದಿಟ್ಟು ದವಾಖಾನಿಗೆ ತೋರಿಸಿ ಆದರೂ ಹಿಂದೆಗಡೆ ಹೋಗಕ್ಕೆ ಬರಂಗಿಲ್ಲನ? ಈಗ ನಮ್ಗೆ ಹೊತ್ತಾಗೈತಿ, ನೀವು ಬೇಕಂತ ಮಾಡಕತ್ತೀರ ಅನ್ನೋದು ಗೊತ್ತೈತತ್ತಿ ನನಗೆ. ಆನಂದ ಈಗ ಹೆಂಗೆ ಏನ ನಾನು ಕರ್ಕೊಂಡು ಹೋಗವನ, ಏನ ನಿಮ್ಮ ತಾಯಿ ಕರ್ಕೊಂಡು ದವಾಖಾನಿಗೆ ಹೋಗುದ? ಇಲ್ಲ ನಡಿ ಹೋಗುಣ ಯವ್ವ, ನೀನ ತೋರಿಸ್ಕೊಂಬಂದ್ಬಿಡು. ನಿಂದಿರ್ಲ ಯವ್ವ, ಎಷ್ಟೆಲ್ಲ ಮಾಡಿದ್ನೆ ನನ್ನ ಮಗಗೆ. ಆದ್ರೂ ನೋಡ ಯವ್ವ, ಹೆಂಡತಿ ಬಂದು ಕೂಡೇನೆ ಹೆಂಗೆ ಬದಲಾದ. ಇವನ ಸಂಬಂಧ ಗಂಡ ಮತ್ತು ಮಗನ ಕಳ್ಕೊಂಡೆ. ಏನೋ ನನ್ನ ಸಾಕನ ಅಂದ್ರೆ ಹಿಂಗತಿ ಮಾಡಿದ. ಹೊಲ್ದಾಗ ಬೇರೆ ಬಂದವ ಯವ್ವ, ಏನು ಮಾಡಲಿ? ಅವ್ರನ್ನ ಪಗಾರ ಕೊಟ್ಟು ಹಚ್ಚಿರ್ತೀವಿ, ಏನು ಮಾಡಲಿ ಯವ್ವ?